ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ PK ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಕಲರ್ಸ್ ಕನ್ನಡವು ಈಗಾಗಲೇ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಆ ಪ್ರೋಮೋದಲ್ಲಿ ಹೇಳಿರುವಂತೆ ಕಾವೇರಿ ಎಲ್ಲ ರೀತಿಯಲ್ಲಿಯೂ ಮನೆಯವರ ಮುಂದೆ ಸಿಕ್ಕಿಬಿಡುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇದೇ ವಿಚಾರವಾಗಿ ಈಗಾಗಲೇ ಮನೆಗೆ ಬಂದಿರುವಂತಹ ಕೀರ್ತಿ ಒಂದು ದೊಡ್ಡ ಸಾಕ್ಷಿಯನ್ನೇ ತಂದಿದ್ದಾಳೆ ಮತ್ತು ಒಂದು ದೊಡ್ಡ ಆರೋಪದ ರೀತಿಯ ಸತ್ಯವನ್ನು ಎಲ್ಲರ ಮನೆಯವರ ಮುಂದೆ ಹೇಳಲು ಬಯಸುತ್ತಿದ್ದಾಳೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮನೆಗೆ ಬಂದಿರುವ ಇಬ್ಬರು ರೌಡಿಗಳನ್ನು ಕರೆಸಿರುವಂತಹ ಕೀರ್ತಿ ಅವರ ಮುಂದೆ ಜನರ ಮುಂದೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಇವರನ್ನು ಗಮನಿಸಿರುವಂತಹ ಕೃಷ್ಣ ಏಕೆ ಅವರನ್ನು ನೋಡಿ ಇಲ್ಲಿಗೆ ಯಾಕ್ರೋ ಬಂದ್ರಿ ಅಂತ ಅವರ ಕಪಾಳಕ್ಕೆ ಹೊಡೆಯುತ್ತಿದ್ದಾನೆ. ಅದಕ್ಕೆ ಆ ಕೀರ್ತಿ ಕೊಡುವ ಉತ್ತರ, ಸ್ವಲ್ಪ ತಡೀರಿ ಅಂಕಲ್, ಈಗ ನಿಮ್ಮ ಕೋಪ ಆವೇಶವನ್ನು ಹಾಗೆ ಬಚ್ಚಿಟ್ಟುಕೊಳ್ಳಿ, ಏಕೆಂದರೆ ಇದು ಅವರು ಏನು ಹೇಳಕ್ಕೆ ಬಂದಿದ್ದಾರೆ ಮತ್ತು ಅವರು ಹೇಳಿದ ಮೇಲೆ ನೀವು ಆ ಕೋಪ ಆವೇಶವನ್ನು ಬೇರೆಯವರ ಮೇಲೆ ತೋರಿಸುವಂತೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅಲ್ಲಿಗೆ ತಕ್ಷಣವೇ ಕಾವೇರಿ ಅಲರ್ಟ್ ಆಗ್ತಾಳೆ. ಅಲರ್ಟ್ ಆಗಿ, ಅಯ್ಯೋ ಇದೇನಪ್ಪ ಮಾಡೋದು, ಈಗ ಈ ಥರ ಎಲ್ಲ ಆಗೋಯ್ತಲ್ಲ, ಆ ಗೊಂಬೆದವನು ಹೇಳಿರುವಂತೆ ಇವತ್ತು ನನಗೆ ಏನೋ ಕಾದಿದೆ, ಅವನು ಮನೆ ಬಿಟ್ಟು ಬೇರೆ ನಿಮ್ಮನ್ನು ಕಳಿಸ್ತಾರೆ ಅಂತ ಹೇಳಿದ್ದಾನೆ. ಕಾವೇರಿಯು ಮನಸ್ಸಿನೊಳಗಡೆ ಸಂಕಟವನ್ನು ಪಡುತ್ತಿದ್ದಾಳೆ. ಹಾಗೇನಾದರೂ ಆದರೆ ಏನಪ್ಪ ಮಾಡೋದು ಮತ್ತು ಅಂತ ಹೇಳ್ತಿದ್ದಾಳೆ. ಅದೇ ಸಂದರ್ಭದಲ್ಲಿ ಈ ಕೀರ್ತಿ ನನ್ನ ಹಣೆಗೆ ಮತ್ತು ನನ್ನ ಕುತ್ತಿಗೆಗೆ ತಂದಿಟ್ಟಿದ್ದಾಳೆ ಎಲ್ಲವನ್ನ, ಏನು ಮಾಡೋದು ಅಂತ ಯೋಚನೆ ಮಾಡುತ್ತಿರುವ ಸಂದರ್ಭದಲ್ಲಿ ಆಗ ಅಲ್ಲಿ ಕರೆಸಿರುವಂತಹ ರೌಡಿಗಳನ್ನು ನೋಡಿ ಅಜ್ಜಿ ಹೇಳ್ತಾಳೆ, ಇದು ಸಂಸಾರ ಒಂಥರ ಮನ ಮತ್ತು ಅಕ್ಕಪಕ್ಕದವರು ಈ ರೌಡಿಗಳನ್ನು ನೋಡಿದ್ರೆ ನಮ್ಮ ಮೇಲೆ ಯಾವ ಥರ ಅಂದ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಕೀರ್ತಿ ಹೇಳ್ತಾಳೆ, ಹೌದು, ಅವರು ಕೇಳಿದ ಮೇಲೆ ಯಾರು ಮರ್ಯಾದಸ್ಥರು ಅಂತ ಡಿಸೈಡ್ ಮಾಡೋರಿ ಅಂತ ಹೇಳ್ತಾಳೆ. ಅದಕ್ಕೆ ಸುಪ್ರೀತ ಹೇಳ್ತಾರೆ, ಅದು ಕಟ್ಕೊಂಡು ನಮಗೆಲ್ಲ ಏನಾಗಬೇಕು, ಇವಾಗ ಅವ್ರು ಏನು ಹೇಳೋಕ್ಕೆ ಬಂದಿದ್ದಾರೆ ಅದ್ರ ಕೇಳೋಣ ಅಂತ ಹೇಳ್ತಾರೆ. ಅದಕ್ಕೆ ಕಾವೇರಿ ಏಕಾಏಕಿ, ಸುಪ್ರೀತ, ಅವ್ರು ಹೇಳೋಗಿತ್ತ ನೀನೇನು ಕೇಳೋದು, ನಾನು ಮತ್ತು ಈಗಾಗಲೇ ಕೀರ್ತಿ ಎಲ್ಲಿಂದಲೋ ಬಂದ್ಲಂತೆ ಮತ್ತು ಯಾರನ್ನ ಕರೆಸಿದ್ರಂತೆ ಅಂತ ಜೋರು ಮಾಡ್ತಾಳೆ. ಅದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅಲ್ಲಿರುವಂತಹ ಕೀರ್ತಿ ಹೇಳ್ತಾಳೆ, ಅಲ್ಲಿರುವ ರೌಡಿಗಳನ್ನು ನೀವು ಏನು ಮಾಡಲು ಮತ್ತು ಏನು ಹೇಳಲು ಬಂದಿದ್ದೀರಾ ಅದನ್ನು ನೇರವಾಗಿ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲಿರುವ ರೌಡಿಗಳು ಹೇಳ್ತಾರೆ, ನಮಗೆ ಲಕ್ಷ್ಮಿ ಮತ್ತು ಕೀರ್ತಿಯನ್ನು ಕಿಡ್ನಾಪ್ ಮಾಡಲು ಮತ್ತು ಅವರಿಗೆ ಬೆದರಿಸಲು ಹೇಳಿದ್ದು ಈ ಕಾವೇರಿಯವರೇ ನಮಗೆ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿಬಿಡ್ತಾರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಕಾವೇರಿಯ ಎಲ್ಲ ಬಂಡವಾಳವನ್ನು ಬಯಲು ಮಾಡಿದ್ದಾರೆ ಆ ರೌಡಿಗಳು. ಈ ರೌಡಿಗಳಿಂದಾಗಿ ಎಲ್ಲರಿಗೂ ಈ ಸತ್ಯದ ವಿಷಯ ಗೊತ್ತಾಗಲಿದೆ ಮತ್ತು ಈ ವಿಷಯದಲ್ಲಿ ವೈಷ್ಣವ್ ಯಾವೆಲ್ಲ ರೀತಿಯಲ್ಲಿ ಪರಿಣಾಮಗಳನ್ನು ಬೀರ್ತಾನೋ ಅಥವಾ ಅವರ ಗಂಡ ಕೃಷ್ಣ ಯಾವೆಲ್ಲ ರೀತಿಯ ಅಂಶಗಳನ್ನು ಇಟ್ಟುಕೊಂಡು ಕಾವೇರಿಯನ್ನು ಮನೆಯಿಂದ ಹೊರಗಡೆ ಹಾಕುವ ಲಕ್ಷಣಗಳು ಎಲ್ಲೆಡೆ ಗೋಚರಿಸುತ್ತದೆ. ಸ್ನೇಹಿತರೆ, ಹಾಗೆ ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿ ಈ ಒಂದು ಆ ಪೂಜೆಯ ನೈವೇದ್ಯಕ್ಕೆ ಮತ್ತು ಮಂಗಳಾರತಿಗೆ ಬರ್ತಾಳ ಎನ್ನುವುದೇ ಒಂದು ಸಸ್ಪೆನ್ಸ್ ವಿಷಯವಾಗಿದೆ. ಹಾಗೂ ಇದೇ ಥರ ಕುತೂಹಲಕಾರಿ ಸಂಚಿಕೆಯ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.